ಬಾಗಲಕೋಟೆಯಲ್ಲಿ ಇಂದು ಸಿಎಂ ಸಿದ್ದರಾಮಯ್ಯ ಸಹಕಾರ ಸಪ್ತಾಹ ಸಮಾರಂಭದ ಉದ್ಘಾಟನೆಗಾಗಿ ಆಗಮಿಸಿದ್ರು. ಈ ವೇಳೆ ಸರ್ಕಾರ ಬಿಪಿಎಲ್ ಕಾರ್ಡ್ ರದ್ದುಗೊಳಿಸಿದ ಬಗ್ಗೆ ಪ್ರತಿಕ್ರಿಯೆ ಕೂಡ ಕೊಟ್ಟಿದ್ದಾರೆ. ಯಾರು ಅನರ್ಹರಾಗಿದ್ದಾರೆ ಅವರನ್ನ ರದ್ದುಗೊಳಿಸಲಾಗಿದೆ. ಇನ್ಕಮ್ ಟ್ಯಾಕ್ಸ್ ಕಟ್ಟುವವರ ಕಾರ್ಡ್ ರದ್ದು ಮಾಡಲಾಗಿದೆ. ಇನ್ನು ನಿರ್ಧಾರ ತೆಗೆದುಕೊಂಡಿಲ್ಲ. ಈ ರೀತಿ ಮಾಡಲು ಮಾತುಕತೆ ಇದೆ ಅಷ್ಟೇ ಅಂತ ಹೇಳಿದ್ದಾರೆ. ಯಾರು ಅರ್ಹರಿದ್ದಾರೆ ಅವರಿಗೆ ಯಾರಿಗೂ ಖಂಡಿತ ರದ್ದು ಮಾಡಲ್ಲ ಅಂತ ಸ್ಪಷ್ಟೀಕರಣ ಕೊಟ್ಟಿದ್ದಾರೆ. ಯಾರು ಅನರ್ಹರಿದ್ದಾರೆ ಅವ್ರಿಗೆ ಕೊಡಲ್ಲ ಅಂತ ಹೇಳಿದ್ವಿ. ಈಗ ನಿನಗೆ ಇನ್ಕಮ್ ಟ್ಯಾಕ್ಸ್ ಕಟ್ತಾ ಇದ್ರು ಕೊಡ್ಬೇಕಾ? ಅಲ್ಲ ಕೊಡ್ಬೇಕೇನ್ರಿ? ಸರ್ಕಾರಿ ನೌಕರರಾಗಿದ್ರು ಕೊಡ್ಬೇಕಾ? ಅಂತ್ಯವು ಮಾತ್ರ. ಅಂತ್ಯವನ್ನ APL ಕಾರ್ಡ್ BPL ಕಾರ್ಡ್ ನಿಂದ APL ಕಾರ್ಡ್ ಮಾಡೋದು. ಇನ್ನು ಡಿಸಿಷನ್ ತಗೊಂಡಿಲ್ಲ ನಾವು. ಆತರ ಮಾಡಬಹುದು ಅಂತ ಅನ್ಕೊಂಡಿದೀನಿ ನಾನು. ಇನ್ನು ಫುಡ್ ಡಿಪಾರ್ಟ್ಮೆಂಟ್ ಇಂದ ಕ್ಯಾಬಿನೆಟ್ ಗೆ ಬಂದಿಲ್ಲ, ನಂಬರ್ 1. ನಂಬರ್ 2, ಆತರ ಏನಾರ ಮಾಡಿದ್ರೆ ಯಾರು ಅರ್ಹರಿದ್ದಾರೆ ಅವ್ರಿಗೆ ಕೊಡ್ಬೇಕು, ಯಾರು ಅನರ್ಹರಿದ್ದಾರೆ ಅವ್ರು ತೆಗೆದಾಕ್ಬೇಕು ಅಷ್ಟೇ. ಕೆಲವೊಂದು ಈಗ ಅರ್ಹರಿದ್ದವ್ರದ್ದು ಕ್ಯಾನ್ಸಲ್ ಆಗಿದೆ ಅನ್ನುವಂತ ನಿನ್ನೆ ಗೊತ್ತಾಗಿದೆ. ಇಲ್ಲ, ಅರ್ಹರಿದ್ರೆ ಕೊಟ್ಟೇ ಕೊಡ್ತೀವಿ. ಅರ್ಹರಿದ್ರೆ ಯಾರಿಗೂ ತಪ್ಪಿಸಲ್ಲ. ನಾನು ಬಹಳ ಕಟ್ಟುನಿಟ್ಟಿನ ಇನ್ಸ್ಟ್ರಕ್ಷನ್ಸ್ ಅನ್ನ ಕೊಟ್ಟಿದ್ದೇನೆ ಫುಡ್ ಅಂಡ್ ಸಿವಿಲ್ ಸಪ್ಲೈಸ್ ಡಿಪಾರ್ಟ್ಮೆಂಟ್ ನವ್ರಿಗೆ. ಯಾರು ಅರ್ಹರಿದ್ದಾರೆ ಅವ್ರು ಯಾರು ಕೂಡ ಕೈ ಬಿಡಬಾರ್ದು. ಚನ್ನಪಟ್ಟಣಕ್ಕೆ ಬರುವ ಸಿಎಂಗೆ ಪ್ರತಿಭಟನೆ ಬಿಸಿ ತಟ್ಟುವ ಸಾಧ್ಯತೆ ಇದೆ. ಸಿಎಂ ಸಿದ್ದರಾಮಯ್ಯ ವಿರುದ್ಧ ಕಬ್ಬು ಬೆಳೆಗಾರರು ಪ್ರತಿಭಟನೆ ನಡೆಸಲು ಸಜ್ಜಾಗ್ತಾ ಇದ್ದಾರೆ. ಕಬ್ಬು ಬೆಳೆ ನಿಗದಿಗಾಗಿ ರೈತರು ವಾರದಿಂದ ಜಿಲ್ಲೆಯಲ್ಲಿ ಹೋರಾಟ ನಡೆಸ್ತಾ ಇದ್ದಾರೆ. ಇಂದು ಸಿಎಂ ಜಿಲ್ಲೆಗೆ ಆಗಮಿಸ್ತಾ ಇರುವ ಕಾರಣ ಪ್ರತಿಭಟನೆ ನಡೆಸುವುದಕ್ಕೆ ಮುಂದಾಗಿದ್ದಾರೆ. UKP 3ನೇ ಹಂತದ ಕಾಮಗಾರಿ ಹಾಗೂ ಭೂ ಸ್ವಾಧೀನ ಪ್ರಕ್ರಿಯೆ ಬರದಿಂದ ನಡೆಸುವಂತೆ ಸಿಎಂಗೆ ಸಂತ್ರಸ್ತ ಮನವಿ ಮಾಡಲಿದ್ದಾರೆ. ಇನ್ನು ವರದಿ ಪ್ರಸಾರ ಆಗ್ತಿದ್ದಂತೆ ಶಿವಮೊಗ್ಗದಲ್ಲಿ ಮಾಜಿ ಸಿಎಂ BS ಯಡಿಯೂರಪ್ಪ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. 40% ಕಮಿಷನ್ ಆರೋಪ ಸುಳ್ಳು ವಿಚಾರ. ಸುಳ್ಳು ಆರೋಪ ಮಾಡೋದು ಸರಿಯಲ್ಲ. ಇನ್ನಾದರೂ ಸುಳ್ಳು ಆರೋಪ ಮಾಡೋದು ಬಿಡಬೇಕು ಅಂತ ಕಾಂಗ್ರೆಸ್ಗೆ ಟಕ್ಕರ್ ಕೊಟ್ಟಿದ್ದಾರೆ. ಆಯುಕ್ತರೇ ಹೇಳಿದ್ದಾರೆ, ಈ ರೀತಿ ಸುಳ್ಳು ಆರೋಪಗಳು ಮಾಡೋದ್ರಿಂದ ಏನು ಪ್ರಯೋಜನ ಇಲ್ಲ ಅಂತ ಈಗಲಾದ್ರು ಒಂದು ಮನವರಿಕೆ ಮಾಡಿ ಏನಾದರೂ ಮಾತನಾಡಬೇಕಾದ್ರೆ ಎಚ್ಚರಿಕೆಯಿಂದ ಮಾತಾಡಲಿ ಅಂತ ವಿನಂತಿ ಮಾಡ್ತೇನೆ. ಆಯುಕ್ತರೇ ಹೇಳಿದ್ದಾರೆ, ಈ ರೀತಿ ಸುಳ್ಳು ಆರೋಪಗಳು ಮಾಡೋದ್ರಿಂದ ಏನು ಪ್ರಯೋಜನ ಇಲ್ಲ ಅಂತ ಈಗಲಾದ್ರು ಒಂದು ಮನವರಿಕೆ ಮಾಡಿ ಏನಾದರೂ ಮಾತನಾಡಬೇಕಾದ್ರೆ ಎಚ್ಚರಿಕೆಯಿಂದ ಮಾತಾಡಲಿ ಅಂತ ವಿನಂತಿ ಮಾಡ್ತೇನೆ. ಕಾಂಗ್ರೆಸ್ನವರು ಬೊಮ್ಮಾಯಿ ಸರ್ಕಾರದ ಮೇಲೆ ಈ ಹಿಂದೆ 40% ಕಮಿಷನ್ ಆರೋಪ ಮಾಡಿದ್ರು. ಆದರೆ ಅವರು ಹೈಕೋರ್ಟ್ನಲ್ಲಿ ದಾಖಲೆ ಕೊಡಲಿಲ್ಲ, ನೋಟಿಸ್ ಕೊಟ್ಟರು, ಅಟೆಂಡ್ ಆಗಲಿಲ್ಲ. ಆರೋಪ ಮಾಡಿ 1.5 ವರ್ಷ ಆದರೂ ಅವರಿಗೆ ಸಾಬೀತುಪಡಿಸಲು ಆಗಲಿಲ್ಲ. ನಮ್ಮ ಮೇಲೆ 40% ಸರ್ಕಾರ ಅಂತಿದ್ರು, ಆದ್ರೀಗ ಅವರದೇ 60% ಸರ್ಕಾರ ಎಂದು ಬೆಂಗಳೂರಿನಲ್ಲಿ R. ಅಶೋಕ್ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಕಿಡಿಕಾರಿದ್ರು. ನಿಮ್ಮ ಕೈಲಿ ಅಧಿಕಾರ ಇದೆಯಲ್ಲ, ಮಾಡಿ, ಆಮೇಲೆ ಮೋದಿನ ಕೇಳಿ. ನೀವೇ ಲೈಸೆನ್ಸ್ ಕೊಟ್ಟಿರಿ. ನೀವೇ ಲೈಸೆನ್ಸ್ ಕೊಡ್ತಾ ಇರೋದು, ನೀವೇ ಮಂತ್ಲಿ ದುಡ್ಡು ಕಲೆಕ್ಷನ್ ಮಾಡ್ತಾ ಇರೋದು. ಮಾಡಿ. ಈಗ ಜೈಲಿಗೆ ಹೋಗಿ ಬಂದಿರೋದು ಅವರು. ಯಾರ್ಯಾರು ಹೋಗಿದ್ದಾರೆ ಗೊತ್ತಲ್ಲ. ನಾಗೇಂದ್ರ ಹೋಗಿದ್ದಾರೆ, DK ಶಿವಕುಮಾರ್ ಹೋಗಿದ್ದಾರೆ, ಈಗ CM ಅವರು ಬಾಗಲಲ್ಲಿ ನಿಂತಿದ್ದಾರೆ, ಕದ ತಟ್ತಾ ಇದ್ದಾರಲ್ಲ. ನಮ್ಮವ್ರು ಯಾರು ನಿಂತಿದ್ದಾರೆ? ಹೋಗಿ ಯಾರು ನಿಂತಿಲ್ಲಲ್ಲ. ನಿಮ್ಮ 40% ಅಂದಿಟ್ಟು ಪಟಾಕಿ. ಇನ್ನು 40% ಕಮಿಷನ್ ಆರೋಪ ಸುಳ್ಳು ಎಂಬ ವರದಿ ವಿಚಾರಕ್ಕೆ ಬೆಂಗಳೂರಿನಲ್ಲಿ ಗೃಹ ಸಚಿವ ಡಾಕ್ಟರ್ G. ಪರಮೇಶ್ವರ್ ರಿಯಾಕ್ಟ್ ಮಾಡಿದ್ದಾರೆ. ನಾವು ಅಧಿಕಾರಕ್ಕೆ ಬಂದಿದ್ದೆ 40% ಅಂತ ಯಾರು ಹೇಳಿದ್ದು? ಆಗ ಬಿಜೆಪಿ ವಿರುದ್ಧ ಆರೋಪ ಬಂದಿತ್ತು. ಈ ಬಗ್ಗೆ ಕೆಂಪಣ್ಣ ಪ್ರಧಾನಿ ಅವರಿಗೆ ದೂರು ಕೂಡ ಕೊಟ್ಟಿದ್ರು. ಜನರ ಹಿತ ಕಾಪಾಡುವಂತ ದೃಷ್ಟಿಯಿಂದ ನಾವು ಹೋರಾಟವನ್ನ ಮಾಡಿದ್ವಿ. ಆದರೆ ಅವರು ನಮ್ಮ ಮೇಲೆ 60% ಆರೋಪವನ್ನ ಮಾಡ್ತಾ ಇದ್ದಾರೆ. ಅವರು ಯಾವ ಆಧಾರದ ಮೇಲೆ ಹೇಳ್ತಿದ್ದಾರೋ ಗೊತ್ತಿಲ್ಲ ಅಂತ ಹೇಳಿದ್ದಾರೆ. ನಾವು ಅಧಿಕಾರಕ್ಕೆ ಬಂದಿದ್ದೆ 40% ಇಂದ ಅಂತ ಯಾರು ಹೇಳಿದ್ದು? ನಾವು BJP ಹೇಳ್ಕೋಬೋದು, BJP ಹೇಳ್ಕೊಳ್ತಾರೆ. ಅದು ಒಂದು ಅಲಿಗೇಷನ್ಸ್ ಮಾಡಿದ್ದು ನಾವು. ಆ ಸಂದರ್ಭದಲ್ಲಿ ಕಾಂಟ್ರಾಕ್ಟರ್ಸ್ ಅಸೋಸಿಯೇಷನ್ನಿನ ಅಧ್ಯಕ್ಷರು ಕೆಂಪಣ್ಣವರು, ಈಗ ಅವ್ರು ತೀರ್ಕೊಂಡಿದ್ದಾರೆ, ಅವರು ಪ್ರಧಾನಮಂತ್ರಿಗಳಿಗೆ ಪತ್ರ ಬರೆದಿದ್ದಾರೆ. ಇಲ್ಲಿ ಭ್ರಷ್ಟಾಚಾರ ಜಾಸ್ತಿ ಆಗಿದೆ ಸರ್ಕಾರದಲ್ಲಿ, ಆಮೇಲೆ ಅವರು 40% 50% ಎಲ್ಲ ಹಣ ತಗೊಳ್ತಾ ಇದ್ದಾರೆ ಅಂತೇಳಿ ಅವರು ಪ್ರಧಾನಮಂತ್ರಿಗೆ ಬರೆದಿದ್ದ ಆಧಾರದ ಮೇಲೆ ನಾವು ಕೂಡ ಅದನ್ನು ಅಲಿಗೇಷನ್ಸ್ ಮಾಡಿದ್ವು. ಯಾಕೆಂದ್ರೆ ಇನ್ನು ಇದೇ ವೇಳೆ ಚನ್ನಪಟ್ಟಣ ಚುನಾವಣಾ ಫಲಿತಾಂಶ ವಿಚಾರಕ್ಕೆ ಗೃಹ ಸಚಿವ ಡಾಕ್ಟರ್ G. ಪರಮೇಶ್ವರ್ ಪ್ರತಿಕ್ರಿಯೆ ನೀಡಿದ್ದಾರೆ.
ಚನ್ನಪಟ್ಟಣದಲ್ಲಿ ಯಾರು ಗೆಲ್ತಾರೆ ಅನ್ನೋದನ್ನ ಅಲ್ಲಿನ ಮತದಾರರೇ ಹೇಳ್ತಾರೆ. ಈ ಬಾರಿ 100ಕ್ಕೆ 100ರಷ್ಟು ನಾವು ಗೆಲ್ಲೋದು ಖಚಿತ. ಆದ್ರೆ ಎಷ್ಟು ಲೀಡ್ನಲ್ಲಿ ಗೆಲ್ತೀವಿ ಅಂತ ಹೇಳಿದ್ರೆ ತಪ್ಪಾಗುತ್ತೆ. ಆದ್ರೆ ಈ ಬಾರಿ ಗೆಲುವು ಮಾತ್ರ ನಮ್ಮದೇ ಎಂದರು. ಅನುಮಾನ ಯಾಕಿದೆ ನಿಮಗೆ? ನಾವು ಖಂಡಿತವಾಗಿ ಅವರು ಹೇಳಿದ್ದಾರೆ, ಅವರು ಮತ ಹಾಕಿರೋರು ಗೊತ್ತಲ್ಲ ಜನಗಳಿಗೆ. ಜನ ಹೇಳ್ತಾರೆ ಇಲ್ಲ ನಾವು ಗೆಲ್ಲಿಸ್ತಾ ಇದ್ದೀವಿ ಅವ್ರನ್ನ. ಲೀಡು ಗೀಡು ಹೇಳೋಕ್ಕಾಗೋದಿಲ್ಲ ರೀ, ಅದೆಲ್ಲ ಸ್ಪೆಕ್ಯುಲೇಷನ್ಸ್ ಮಾಡಿದರೆ ತಪ್ಪಾಗುತ್ತೆ. ಗೆದ್ದಿತೀವಿ, ಖಂಡಿತವಾಗಿ ಗೆದ್ದಿತೀವಿ. ಅನುಮಾನ ಯಾಕಿದೆ ನಿಮಗೆ? ನಾವು ಖಂಡಿತವಾಗಿ ಅವರು ಹೇಳಿದ್ದಾರೆ, ಅವರು ಮತ ಹಾಕಿರೋರು ಗೊತ್ತಲ್ಲ ಜನಗಳಿಗೆ. ಜನ ಹೇಳ್ತಾರೆ ಇಲ್ಲ ನಾವು ಗೆಲ್ಲಿಸ್ತಾ ಇದ್ದೀವಿ ಅವ್ರನ್ನ. ಲೀಡು ಗೀಡು ಹೇಳೋಕ್ಕಾಗೋದಿಲ್ಲ ರೀ, ಅದೆಲ್ಲ ಸ್ಪೆಕ್ಯುಲೇಷನ್ಸ್ ಮಾಡಿ. ಇನ್ನು ಬಿಪಿಎಲ್ ಕಾರ್ಡ್ ಎಪಿಎಲ್ಗೆ ಬದಲಾವಣೆ ಆಗ್ತಾ ಇರುವಂತಹ ವಿಚಾರಕ್ಕೆ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಕೋಲಾರದಲ್ಲಿ ಮಾತನಾಡಿದ ಅವರು 11 ಲಕ್ಷ ಬಿಪಿಎಲ್ ಕಾರ್ಡ್ಗಳು ಎಪಿಎಲ್ಗೆ ಬದಲಾವಣೆ ಆಗ್ತಾ ಇವೆ. ಬದಲಾವಣೆಗೆ ಕೈ ಹಾಕಿರುವಂತಹ ಸರ್ಕಾರದ ಬಗ್ಗೆ ಜನರು ಈಗ ಪ್ರಶ್ನೆ ಮಾಡ್ತಿದ್ದಾರೆ. ಕೇಂದ್ರ ಸರ್ಕಾರ ಎಲ್ಲೂ ಕೂಡ ಅಕ್ಕಿ ಕಡಿತ ಮಾಡ್ತಾ ಇಲ್ಲ, ಆದರೆ ಕಾರ್ಡ್ ಬದಲಾವಣೆಗೆ ಮುಂದಾಗಿದ್ದಾರೆ. ಸರ್ಕಾರದ ಮೇಲಿನ ಹೊರೆಯನ್ನು ತಪ್ಪಿಸಲು ಈ ರೀತಿ ಮಾಡ್ತಾ ಇದ್ದಾರೆ. ಗ್ಯಾರಂಟಿ ಸ್ಕೀಮ್ನಿಂದ ಖಜಾನೆಯನ್ನು ಖಾಲಿ ಆಗಿಲ್ಲ ಅಂತ ಹೇಳಿದ್ರು. ಸುಮಾರು 11 ಲಕ್ಷ ಪಡಿತರ ಚೀಟಿಗಳನ್ನ ಬಿಪಿಎಲ್ ಇಂದ ಎಪಿಎಲ್ಗೆ ಬೈಫರ್ಕೇಶನ್ ಮಾಡ್ತಕ್ಕಂಥ ಕೆಲಸಕ್ಕೆ ಕೈ ಹಾಕಿದ್ದಾರೆ. 11 ಲಕ್ಷ ಕುಟುಂಬಗಳಿಗೆ ಬಿಪಿಎಲ್ ಕಾರ್ಡ್ನ ಸವಲತ್ತುಗಳನ್ನ ಇವತ್ತು ತೆಗೆಯತಕ್ಕಂಥ ನಿರ್ಧಾರ ಈ ಸರ್ಕಾರದ ನಡವಳಿಕೆಗಳನ್ನ ಇವತ್ತು ಜನತೆ ಪ್ರಶ್ನೆ ಮಾಡ್ತಕ್ಕಂಥ ಸಮಯ. ಇಷ್ಟು ದಿವಸ ಇಲ್ಲದೆ ಇದ್ದಿದ್ದು ಈಗ ಇದು ಯಾವ್ದಕ್ಕೆ ಪ್ರಾರಂಭ ಮಾಡಿದ್ದೀರಿ? ಕೇಂದ್ರ ಸರ್ಕಾರದಿಂದ ನಿಮಗೆ ಕೊಡ್ತಕ್ಕಂಥ ಅಕ್ಕಿಯನ್ನ ಏನು ಎಲ್ಲೂ ಕಡಿತ ಮಾಡಿಲ್ಲ. ನೀವೇನು ಇಲ್ಲಿವರೆಗೆ ಮಾಹಿತಿ ಕೊಟ್ಟಿದ್ದೀರಿ, ಕೇಂದ್ರ ಸರ್ಕಾರ ಅಕ್ಕಿಯನ್ನು ಕೊಡ್ತಾ ಇದ್ದಾರೆ. ಇವತ್ತು ಬಿಪಿಎಲ್ ನಿಂದ ಎಪಿಎಲ್ಗೆ ಕನ್ವರ್ಟ್ ಮಾಡೋದ್ರಿಂದ 11 ಲಕ್ಷ ಕುಟುಂಬದ ಮೇಲೆ ಆಗ್ತಕ್ಕಂಥ ಪರಿಣಾಮಗಳು, ಇದ್ರ ಬಗ್ಗೆ ಏನಾದ್ರು ಯೋಚನೆ ಮಾಡಿ. ಸಚಿವ ಜಮೀರ್ ಅಹಮದ್ ರಾಜೀನಾಮೆ ನೀಡುವಂತೆ ಆಗ್ರಹಿಸಿ ಚಿಕ್ಕಮಗಳೂರು ತಾಲೂಕಿನ ಆಲ್ದೂರು ಪಟ್ಟಣದಲ್ಲಿ ಬೃಹತ್ ಪ್ರತಿಭಟನೆ ನಡೆಸಲಾಯಿತು. ಬಿಜೆಪಿ ಹಾಗೂ ಒಕ್ಕಲಿಗರ ಸಂಘದಿಂದ ಪ್ರತಿಭಟನೆ ನಡೆಸಿದ್ದು ಮಾಜಿ ಪ್ರಧಾನಿ ದೇವೇಗೌಡ ಅವರಿಂದಲೇ ಜಮೀರ್ ವಿಧಾನಸೌಧ ಪ್ರವೇಶಿಸಿದ್ದು. ಜಮೀರ್ ಕೂಡಲೇ ರಾಜೀನಾಮೆ ನೀಡಬೇಕು ಅಂತ ಹೇಳಿ ಘೋಷಣೆಯನ್ನ ಕೂಗಿ ಆಕ್ರೋಶವನ್ನ ವ್ಯಕ್ತಪಡಿಸಿದರು. ಈಗಾಗಲೇ ನೀವೆಲ್ಲರೂ ಕೇಳಿಸ್ಕೊಂಡಿರೋ ಹಾಗೆ